ಬಾ. ಸೊ ನನ್ನ ನಾನೇ ನೋಡ್ಕೊಳಕ್ ಒಂಥರ ಆಗುತ್ತೆ. ಗಾಯ್ಸ್, ನಿನ್ನೆ ತಂದ ಟೋಪಿ ಇವತ್ತು ಹಾಕೊಳ್ಳುವಂಥ ಸಂದರ್ಭ. ಬನ್ನಿ ಹೋಗಿ ನೋಡ್ಕೊಂಬಿಡಿ. ಬಿಫೋರ್ ಆಫ್ಟರ್ ಫುಲ್ ಗುಂಡೋಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಷಾರಿಲ್ಲ ಗೈಸ್, ಅದಕ್ಕೆ ಮಕ್ಕ ಒಂದು ಸ್ವಲ್ಪ ಇದು ಡಲ್ಲಾಗಿದೆ ನಂದು. ಸೊ ಬನ್ನಿ, ಬೋರ್ಡ್ ಆದಮೇಲೆ ಅಮ್ಮ ರಿಯಾಕ್ಷನ್, ಅಕ್ಕ ರಿಯಾಕ್ಷನ್ ಎಲ್ಲ ನೋಡೋಣ ಹೇಗಿರುತ್ತೆ ಅಂತ. ಸೊ ಈ ಕಟಿಂಗ್ ಶಾಪಿಗೆ ಹೋಗ್ತಿದ್ದೀನಿ, ಹೋಗಿ ಫುಲ್ ಬೋಡ ಮಾಡಿಸಿ ಸಿಗ್ತೀನಿ ಗೈಸ್. ಯಾಕೆ ಮಾಡಿಸ್ತಿದ್ದೀನಿ ಅಂದರೆ, ಭಾಳ ದಿವಸ ಆಗಿತ್ತು ಒಂದು ಸ್ವಲ್ಪ ಹೊಸ ಹೇರ್ಸ್ ಬರಲಿ ಅಂತ ಮಾಡಿಸ್ತಾ ಇರೋದು. ಸೊ ಅದಕ್ಕೆ ಬೋಡ ಹೊಡಿಸ್ತಿರೋದು ಗೈಸ್. ಒಂದು ಕಡೆ ಬೇಜಾರು, ಒಂದು ಕಡೆ ಇರಲಿ ಬಿಡು ಅಂತ. ಸೊ ನನ್ನನ್ನು ನಾನೇ ನೋಡ್ಕೊಳಕ್ಕೆ ಒಂಥರ ಆಗುತ್ತೆ. ಬನ್ನಿ, ಏನೂ ಆಗಲ್ಲ ಅಂತ ಫೈನಲಿ ಹೋಗ್ತಿದ್ದೀನಿ, ಮಾಡಿಸ್ಕೊಂಬಂದೇ ಬಿಡೋಣ. ಬನ್ನಿ ಗೈಸ್. ನೋಡಿ ಗೈಸ್, ಇನ್ನು 5 ಮಿನಿಟ್ಸ್ ಎಲ್ಲ ಹೋಗುತ್ತೆ. ಗೈಸ್ ಫೈನಲಿ ಹೋಗಿದೆ. ಬನ್ನಿ ಅಮ್ಮ ರಿಯಾಕ್ಷನ್ ನೋಡೋಣ ಹೋಟ್ಲ ಹತ್ರ. ಗೈಸ್ ಬನ್ನಿ, ಇಲ್ಲೇ ಇದಾರೆ, ನೋಡೋಣ ಏನಂತ. ಮಾ ಹೆಂಗೈತೆ? ಹೆಂಗೈತೆ? ಫಸ್ಟ್ ಹೆಂಗೈತೆ ಹೇಳು. ಗೈಸ್ ಬನ್ನಿ, ನಮ್ಮ ಮನೆಗೆ ಹೋಗಿ ನಮ್ಮ ಅಕ್ಕ ರಿಯಾಕ್ಷನ್ ನೋಡೋಣ ನೆಕ್ಸ್ಟ್. ಗೈಸ್ ಬನ್ನಿ, ಈಗ ನಮ್ಮ ಅಕ್ಕ ರಿಯಾಕ್ಷನ್ ನೋಡೋಣ. ಹೋಗ್ತಾ ಇದ್ದೀನಿ ಮನೆಗೆ. ಲೆಟ್ಸ್ ಗೋ. ಗೈಸ್ ಎದುರಿಗೆ ಬರ್ತದಾಳ ಮನೆಗೆ ಹೋಗೋಣ ಅಂದರೆ, ನೋಡಿ ಇಲ್ಲೇ ತೋರಿಸ್ಬಿಡ್ತೀನಿ ತೇಳ್ರಿ, ನೋಡೋಣ ಅವ್ರ ರಿಯಾಕ್ಷನ್. ಬಾಯ್ ಗೈಸ್. ಫೈನಲಿ ಅಕ್ಕ ರಿಯಾಕ್ಷನ್ ಆಯಿತು. ಸೊ ನೋಡಿ ನೀವು ನನ್ನ ಬೋಡ. ಸೊ ಇನ್ಮೇಲೆ ಈ ಥರ ಬ್ಲಾಗ್ ನಾನು ಹ್ಯಾಟ್ ಹಾಕೊಂಡು ಮಾಡ್ತೀನಿ ಗೈಸ್. ಸೊ ಇದು ಇವಾಗ ನಾನು ಫ್ರೆಶ್ ಅಪ್ ಆಗಿ ಮಲಗಬೇಕಾಗಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಸೊ ನಾಳೆ ವ್ಲಾಗ್ನ ಇದಕ್ಕೆ ಜಾಯಿನ್ ಮಾಡ್ತೀನಿ. ಇದು ಸ್ವಲ್ಪ ಇದೆ ಅಷ್ಟೇ. ಇನ್ನು ನಮ್ಮ ಗಗನನ ನೋಡೋಣ ಯಾವ ಥರ ರಿಯಾಕ್ಷನ್ ಕೊಡ್ತದೆ ಅಂತ. ಸೊ ಬನ್ನಿ, ಈಗ ಫೈನಲಿ ಸ್ವಲ್ಪ ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತೀನಿ. ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ, ಅಂದರೆ ನಾಳೆ ಇದರಲ್ಲಿ ಕಂಟಿನ್ಯೂ ಆಗುತ್ತೆ. ಗಾಯ್ಸ್ ನಿನ್ನೆ ವ್ಲಾಗ್ ಮುಗಿಸಿ, ಸೊ ನಾನು ನಿನ್ನೆ ಅಜ್ಜಿ ಊರಿಗೆ ಹೋಗಿದ್ದೆ. ಅಜ್ಜಿ ಊರಿಗೆ ಹೋಗಿ ಈಗ ಬಂದಿದ್ದೀನಿ. ಸೊ ಈಗ ಮತ್ತೆ ರೆಡಿಯಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅದಕ್ಕೋಸ್ಕರ ರೆಡಿ ಆಗೋಕ್ಕೆ ಮನೆಗೆ ಬಂದೆ. ಈಗ ಜಸ್ಟ್ ಅಲ್ಲಿಂದ ಬಂದೆ. ನಮ್ಮ ಅಕ್ಕ ರೆಡಿಯಾಗಿ ಅವಳ ಆಫೀಸಿಗೆ ಹೋಗ್ತಾ ಇದ್ದಾಳೆ. ಸೊ ಬನ್ನಿ, ಈಗ ಪಟ್ಟಣ ರೆಡಿಯಾಗಿ ಮತ್ತೆ ಇಲ್ಲಿಂದ ಅಂಗಡಿ ಹತ್ರ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡುವ ಇವತ್ತಲ್ಲಿ ಹೇಗಿರುತ್ತೆ ಅಂತ. ಬನ್ನಿ ಗೈಸ್, ರೆಡಿಯಾಗಿ ಹೋಟ್ಲ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ಇನ್ನು ನಾನು ತಿಂಡಿ ತಿಂದೆ ಗೈಸ್ ಊರಲ್ಲಿ, ಮತ್ತು ಇನ್ನೂ ಹೊಟ್ಟೆ ಸಿಕ್ತಿದೆ. ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ನೋಡಿ, ಹೋಟ್ಲು ಹಿಂದೆ ಮಳೆ ಬಂದೆಲ್ಲ ಹೆಂಗಾಗ್ಬಿಟ್ಟಿದೆ. ಹಿಂಗೆ ಹೋಗಕ್ಕೆ ಆಗ್ತಾನೆ ಇಲ್ಲ ಇವಾಗ. ಹಿಂಗೆ ಹೋಗ್ತಿದ್ವಿ ಗೈಸ್. ಚಿತ್ರಾನ್ನ ತಿಂತಿದ್ದೀನಿ ಹೋಟ್ಲಿಗೆ ಬಂದು. ನಮ್ಮ ಕೆಲಸ, ನಮ್ಮ ತಾತ. ಸೊ ಈಗ ತಿಂದು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ಇಲ್ಲಿ ಬಿದ್ದಿದ್ನೆಲ್ಲ ಇಷ್ಟ ಕ್ಲೀನ್ ಮಾಡಿದ್ವಿ. ಮಳೆ ನೋಡಿ ಹೆಂಗೆ ಬರ್ತಾ ಇದೆ. ಇನ್ನೂ ನಾವು ಹೋಗಕ್ಕೆ ಆಗ್ತಾ ಇಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಬನ್ನಿ ನಿಂತ ಮೇಲೆ ಹೋಗುವ. ಒಳಗೆ ಹೋಗಿ ಇಲ್ಲಿ ಪಾದಗಟ್ಟೆ ಅಂತ ಇದೆ, ಪಾದಗಟ್ಟೆಗೆ ಹೋಗಿ ಇಲ್ಲಿಂದ ವಾಪಸ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ ಲೆಟ್ಸ್ ಗೋ. ಗೈಸ್ ನಿನ್ನೆ ವೀಡಿಯೋ ಏನು ಮಾಡೋದು ಮರ್ತೋಗಿದ್ದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ನನ್ನ ಎಂಟರ್ಟೈನ್ಮೆಂಟಿಗೋಸ್ಕರ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಸೊ ಓಕೆ, ಈ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ, ಮತ್ತೆ ಮುಂದಿನ ಬ್ಲಾಗಲ್ಲಿ ವೇಟ್ ಮಾಡ್ತೀರಿ. ಮುಂದಿನ ಬ್ಲಾಗ್ ಮಾತ್ರ ಕ್ರೇಜಿ ಇದೆ.